ನೂರಕ್ಕೆ ನೂರು ಬದಲಾವಣೆಯ ಗಾಳಿ ಇದೆ. ಈ ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು 2.5 ವರ್ಷ ಆದರೂ ಕೂಡ ಯಾವುದೇ ರೀತಿಯ ಅಭಿವೃದ್ಧಿಯನ್ನ ಮಾಡತಕ್ಕಂಥ ಮನಸ್ಥಿತಿಯನ್ನ ಅವರು ಹೊಂದಿಲ್ಲ. ಇದೇ ಮಂತ್ರಿಗಳ ಮನೆ ಹತ್ರ ಇರತಕ್ಕಂಥ ಪಾರ್ಕ್ ಅಲ್ಲಿ ಹಂದಿಗಳು ಮಲಗ್ತಾ ಇದ್ವು ಮೊದಲು. ಗಟ್ಟಿತನಕ್ಕೆ ಇನ್ನೊಂದು ಹೆಸರೇ ಬಿಜೆಪಿಯ ಕಾರ್ಯಕರ್ತರು ಅನ್ನೋದು ಎಲ್ಲ ಕಡೆಗೂ ಇರತಕ್ಕಂತಹ ವಾಡಿಕೆ. ಅವರಿಗೆ ಅಧಿಕಾರ ಬೇಕಾಗಿರೋ ಜನಗಳಿಗೋಸ್ಕರ ಕೆಲಸ ಮಾಡ್ಲಿಕ್ಕಲ್ಲ, ಅವರ ಆಸ್ತಿಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅಧಿಕಾರವನ್ನ ಇವರು ಬಯಸ್ತಿದ್ದಾರೆ ಅನ್ನೋದನ್ನು ಬಿಟ್ರೆ ಇನ್ನು ಯಾವುದೇ ರೀತಿಯಲ್ಲೂ ಸಹಿತ ಅಭಿವೃದ್ಧಿ ಕೆಲಸಗಳು ದಾವಣಗೆರೆಯಲ್ಲಿ ಇರ್ತಕ್ಕಂಥ ಜನಗಳಿಗೆ ಏನೇ ಅನುಕೂಲ ಮಾಡಬೇಕು ಅನ್ನೋದು ಅವ್ರ ಮನಸ್ಥಿತಿ ಇಲ್ಲ. ದಾವಣಗೆರೆಯ ದಣಿಗಳು ಅಂತ, ದಾವಣಗೆರೆಯ ದಣಿ ಅಲ್ಲ, ದಾವಣಗೆರೆಗೆ ದಣಿವು ತಂದಂತವ್ರು ಇವರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪನವರು ನಿಧನದ ಬಳಿಕ ಮತ್ತೆ ಉಪಚುನಾವಣೆ ಎದುರಾಗಿರ್ತಕ್ಕಂಥದ್ದು ನಿನ್ನೆ ಅಷ್ಟೇ ದಿನಾಂಕ ಕೂಡ ಘೋಷಣೆ ಆಗಿದೆ. ಅಂದರೆ ಇದೇ ಏಪ್ರಿಲ್ 9ನೇ ತಾರೀಕು ಮತದಾನ ಇರತಕ್ಕಂಥದ್ದು. ಒಂದು ಕಡೆ BJP, ಇನ್ನೊಂದು ಕಡೆ ಕಾಂಗ್ರೆಸ್ಸು ನೇರ ಹಣಾಹಣಿ ಇರತಕ್ಕಂಥದ್ದು. ಈ ಬಾರಿಗೆ ಯಾವ ಪಕ್ಷ ಇಲ್ಲಿ ಜಯಬೇರಿ ಬಾರಿಸುತ್ತೆ ಅಂತೇಳಿ ಸಾಕಷ್ಟು ಜನ ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆಗೆ BJPಯ ಒಂದು ಯುವ ಮುಖಂಡರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೇನೆ. ಬ್ರದರ್, ಈ ಬಾರಿಗೆ ಚುನಾವಣೆ ಹೇಗೆ ನಡೀತಾ ಇರ್ತಕ್ಕಂಥದ್ದು? ಅಂದರೆ ಯಾವ ಕಳೆದ ಚುನಾವಣೆಗಿಂತ ಈ ಚುನಾವಣೆ ಸಾಕಷ್ಟು ನಿರೀಕ್ಷೆ ಕೂಡ ಇಟ್ಟಿದ್ದಾರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರು. ಸರ್, ಏನು ನಡೀತಾ ಇದೆ ಸರ್ ಈ ಬಾರಿಗೆ ಎಲೆಕ್ಷನ್? ಈ ಬಾರಿ ಏನು ನಮ್ಮ ಪ್ರಕಾರ ಈ ಹಿಂದೆ ಅಂದರೆ ಈ KB ಶಂಕರನಾರಾಯಣ ಅವರು ನಿಂತ್ಕೊಂಡ ಸಮಯದಿಂದಲೂ ಕೂಡ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ಸಿನ ತೆಕ್ಕೆಗೆ ಬಿದ್ದಿರ್ತಕ್ಕಂಥದ್ದು. ಆ್ಯಕ್ಚುಲಿ ಈ ಬಾರಿ ಎಲ್ಲರೂ ಹೇಳ್ದಂಗೆ ನೀವು ಕೂಡ ಅಂದ್ಕೊಂಡಿರೋ ರೀತಿ 100ಕ್ಕೆ 100 ಬದಲಾವಣೆಯ ಗಾಳಿ ಇದೆ. ಜನ ಬಯಸ್ತಿದ್ದಾರೆ. ಯಾಕಪ್ಪ ಅಂತಂದರೆ ಈ ಏನು ದಕ್ಷಿಣ ಕ್ಷೇತ್ರ ಏನಿದೆ, ಯಾವುದೇ ರೀತಿಯಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣದೇ ಇರತಕ್ಕಂತಹ ಹಾಗೂ ಮಲತಾಯಿ ಧೋರಣೆಯನ್ನು ಹೊಂದಿರತಕ್ಕಂಥ ಯಾವುದಾದ್ರೂ ಕ್ಷೇತ್ರ ಇದ್ದರೆ ಅದು ದಕ್ಷಿಣ ಕ್ಷೇತ್ರ ಅಂತ ಹೇಳಿದರೆ ನಿಜವಾಗ್ಲೂ ತಪ್ಪಾಗಲಿಲ್ಲ. ಯಾಕಪ್ಪ ಅಂದರೆ ಇವತ್ತು ಈಗ ಹಳೇದು ಬಿಟ್ಟುಬಿಡ್ರಿ, ಈಗ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಲ್ಲಿ ಅಭಿವೃದ್ಧಿ ಕುಂಠಿತವಾಗಿರ್ತಕ್ಕಂಥದ್ದು. ಈ ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು 2.5 ವರ್ಷ ಆದರೂ ಕೂಡ ದೇವಸ್ಥಾನಗಳಿಗೆ ಬಂದು ಹೋಗ್ತಕ್ಕಂಥದ್ದನ್ನು ಬಿಟ್ಟರೆ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಮನಸ್ಥಿತಿಯನ್ನು ಅವರು ಹೊಂದಿಲ್ಲ. ಈಗ ಅವ್ರ ತಂದೆಯವರೇ ಶಾಮನೂರು ಶಿವಶಂಕರಪ್ಪನವ್ರು ಹಿರಿಯರು ಇದ್ದರು, ಈಗ ಮಗ ಮಂತ್ರಿಯಾಗಿದ್ದರು. ಸಾಕಷ್ಟು ಅಭಿವೃದ್ಧಿಯನ್ನು ಮಾಡ್ಬೋದಿತ್ತು, ಆದರೆ ಮನಸ್ಸಿಲ್ಲ, ಮಾಡಲಿಕ್ಕೆ ಮನಸ್ಸಿಲ್ವೋ ಅಥವಾ ಅವಶ್ಯಕತೆನೇ ಅವ್ರಿಗಿಲ್ವೋ ಅನ್ನೋದು ಜನರ ಒಂದು ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ ಬ್ರದರ್. ಈಗ ಅಂದರೆ ಇನ್ನೊಂದು ಪ್ರಮುಖವಾಗಿ ತಾವು ಕೂಡ ಹೇಳಿದ್ರಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಮತ್ತು ದಾವಣಗೆರೆ ಉತ್ತರ ವಿಧಾನಸಭಾಕ್ಕೆ ಹೋಲಿಕೆ ಮಾಡಿದರೆ ಬರೀ ದಾವಣಗೆರೆ ದಕ್ಷಿಣ ಅಂದರೆ ಸ್ಲಮ್ಗಳಿರ್ತಕ್ಕಂಥ ಏರಿಯಾ ಅಂತ ಹೇಳ್ತಾರೆ. ಅದೇ ಉತ್ತರಕ್ಕೆ ಹೋಲಿಕೆ ಮಾಡಿದರೆ ಸಾಕಷ್ಟು ಒಳ್ಳೆ ಅಭಿವೃದ್ಧಿ ಹೊಂದಿರತಕ್ಕಂಥ ಏರಿಯಾ ಕಾಣುತ್ತೆ. ಸರ್, ಯಾಕೆ ಸರ್ ಒಂದು ಕಡೆ ಬೆಣ್ಣೆ ಇನ್ನೊಂದು ಕಡೆ ಸುಣ್ಣ ಯಾಕೆ ಸರ್? ಅಂದರೆ ಮಲತಾಯಿ ಧೋರಣೆ ತಾವು ಕೂಡ ಹೇಳಿದ್ರಿ, ನಿಜಕ್ಕೂ ಯಾಕೆ ಸರ್ ಆ ರೀತಿ ಆಗಿರ್ತಕ್ಕಂಥದ್ದು? ಯಾಕಂದರೆ ಸಾಕಷ್ಟು ಇದು ಕಾಂಗ್ರೆಸ್ನ ಭದ್ರಕೋಟೆ, ಅವರು ಸಾಕಷ್ಟು ಒಳ್ಳೆ ಆಸ್ಪತ್ರೆಯನ್ನು ಮಾಡ್ಬೋದಿತ್ತು, ಒಳ್ಳೆ ಕಾರ್ಖಾನೆಗಳನ್ನ ಮಾಡ್ಬೋದಿತ್ತು, ಒಳ್ಳೆಯ ಒಂದು ಗೌರ್ಮೆಂಟ್ ಕಾಲೇಜುಗಳನ್ನ ಮಾಡ್ಬೋದು. ಯಾಕೆ ಮಾಡಲಿಲ್ಲ ಸರ್ ಅವರು? ಸರ್, ಈಗ ಇದಕ್ಕೊಂದು ನಾನು ಹಂಗೆ ಸಣ್ಣದಾಗಿ ಉತ್ತರ ಕೊಡ್ತೀನಿ. ಈಗೇನು ಉತ್ತರ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಏನು ಎಲ್ಲರೂ ಕೂಡ ಹೇಳ್ತಿದ್ದಾರೆ, ದಕ್ಷಿಣ ಇವತ್ತು ಏನೂ ಆಗಿಲ್ಲ. ಆದರೆ ನಿಮಗೆ ನಾನು ಒಂದು ಸ್ಪಷ್ಟನೆಯನ್ನು ಕೊಡ್ತೀನಿ, ಯಾರು ಹೇಳಿದಾರೆಲ್ಲೋ ಗೊತ್ತಿಲ್ಲ. ಇದೇ ಮಂತ್ರಿಗಳ ಮನೆ ಹತ್ರ ಇರತಕ್ಕಂಥ ಪಾರ್ಕಲ್ಲಿ ಹಂದಿಗಳು ಮಲಗ್ತಾ ಇದ್ವು ಮೊದಲು. ಉತ್ತರ ವಿಧಾನಸಭಾ ಕ್ಷೇತ್ರ ಇವತ್ತೇನಾದರೂ ಅಭಿವೃದ್ಧಿ ಆಗಿದೆ ಅಂತ ಅಂದರೆ ಅಲ್ಲಿ ಎಸ್.ಎ. ರವೀಂದ್ರನಾಥ್ ಅವರು ಬಂದು ಮಂತ್ರಿ ಆದ ನಂತರ ಅಲ್ಲಿರ್ತಕ್ಕಂಥ ಪಾರ್ಕ್ಗಳಿರ್ಬೋದು, ರಸ್ತೆಗಳಿರ್ಬೋದು, ಇನ್ನು ಬೇರೆ ಏನು ಇವತ್ತು ಚೆನ್ನಾಗಿ ಕಾಣ್ತಾ ಇದೆ ಉತ್ತರ ವಿಧಾನಸಭಾ ಕ್ಷೇತ್ರ ಅಂತೇನು ಹೇಳ್ತಿದ್ದಾರೆ, ಅದಕ್ಕೊಂದು ಅರ್ಥ ಮತ್ತು ಮೆರುಗು ಬಂದಿದ್ದೆ ಎಸ್.ಎ. ರವೀಂದ್ರನಾಥ್ ಬಂದ ಮೇಲೆ ಅಂತ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹೊರತು ಕಾಂಗ್ರೆಸ್ಸಿನ ಯಾವುದೇ ಅಭಿವೃದ್ಧಿಗಳು ಕೂಡ ಇಲ್ಲ. ಅಂದರೆ ಉತ್ತರದಲ್ಲೂ ಆಗಿಲ್ಲ, ದಕ್ಷಿಣದಲ್ಲೂ ಆಗಿಲ್ಲ ಅಂತ ತಮ್ಮ ಒಪಿನಿಯನ್? ಹೌದು, 100ಕ್ಕೆ 100 ನಿಜ. ಈಗ ನೀವು ತಗೊಂಬರ್ರಿ,
ಈಗ ಅಭಿವೃದ್ಧಿ ಆಗಿರೋದೇ ನಮ್ಮ BJP ಸರ್ಕಾರ ಬಂದ ಮೇಲೆ. ಅದು ಎಸ್ ಎ ರವೀಂದ್ರನಾಥ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ರಲ್ಲ. ಆಮೇಲೆ ಇನ್ನೊಂದು ಪ್ರಮುಖವಾಗಿ ಇಂಟ್ರಪ್ಷನ್ ಮಾಡ್ತೇನೆ, ಸ್ಮಾರ್ಟ್ ಸಿಟಿ ಯೋಜನೆ ತಮ್ಮ ಕೇಂದ್ರ ಸರ್ಕಾರದ್ದು. ಅದರಲ್ಲಿರ್ತಕ್ಕಂಥ ಯೋಜನೆಗಳನ್ನ ಬಳಸ್ಕೊಂಡು ಇವರು ಅಭಿವೃದ್ಧಿ ಮಾಡಿದ್ದಾರೆ ಹೊರತುಪಡಿಸಿ ಇವರು ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ಅನುಕೂಲ ಆಗಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಹೌದು ಸರ್, ನಿಮಗೆ ಇನ್ನೊಂದು ಸ್ಪಷ್ಟನೆ ಏನಂದರೆ, ಏನು ಸ್ಮಾರ್ಟ್ ಸಿಟಿಯಲ್ಲಿ ಕೇಂದ್ರ ಸರ್ಕಾರದ ಹಣ ಏನು ಬಿಡುಗಡೆ ಆಯಿತು, ಅದು ಎಷ್ಟೋ ತಿಂಗಳುಗಳ ಕಾಲ ಆಗೇ ಬಿದ್ದಿತ್ತು. ನಾನು ಆಗಲೇ ಹೇಳ್ದಂಗೆ ಅಭಿವೃದ್ಧಿ ಮಾಡ್ತಕ್ಕಂಥ ಮನಸ್ಸಿರ್ಬೇಕು ಮನುಷ್ಯನಿಗೆ ಅಂತಂದರೆ, ಅದನ್ನು ಕೂಡ ಇವರು ಉಪಯೋಗಿಸ್ಕೊಂಡು ಕೆಲಸವನ್ನೇ ಮಾಡಲಿಲ್ಲ. ಯಾಕಂದರೆ ಇದು ಗೊತ್ತಿರ್ತಕ್ಕಂಥ ವಿಚಾರ. ಈಗ ಆ ಹಣ ಹಾಗೇ ಬಿದ್ದು ಅಲ್ಲೇ ಕೊಳಿತೆ ಹೊರತು ಸ್ಮಾರ್ಟ್ ಸಿಟಿ ಅಂತ ಹೇಳಿ ಆ ಹಣನೂ ಸಹಿತ ಇವರು ಹೊರಗಡೆ ತಗೊಂಬಂದು ಕೆಲಸ ಮಾಡ್ತಕ್ಕಂತಹ ಯಾವುದೇ ಮನಸ್ಥಿತಿಯನ್ನು ಇವರು ಹೊಂದಲಿಲ್ಲ. ಖಂಡಿತ ತಾವು ಕೂಡ ಸಾಕಷ್ಟು ಅಭಿವೃದ್ಧಿ ಬಗ್ಗೆ ಮಾತಾಡ್ತಿದ್ರಿ ಸರ್. ಈ ಬಾರಿಗೆ ಯಾರಿಗೆ ಟಿಕೆಟ್ ಕೊಟ್ಟರೆ ಈ ಒಂದು ಭಾಗ ಅಭಿವೃದ್ಧಿ ಆಗುತ್ತೆ ತಮ್ಮ ಪಕ್ಷದಲ್ಲಿ? ಸಾಕಷ್ಟು ಅಭ್ಯರ್ಥಿಗಳು ನನಗೂ ಬೇಕು ಟಿಕೆಟ್, ನಿನಗೂ ಬೇಕಂದ್ರೆ ಸಾಕಷ್ಟು ಜನ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ನಿನ್ನೆ ಒಂದು ಸಾಕಷ್ಟು ಡೆವಲಪ್ಮೆಂಟ್ ಕೂಡ ಆಯಿತು, ತಮಗೂ ಕೂಡ ಗೊತ್ತು. ಎರಡು ಗುಂಪುಗಾರಿಕೆ ಅಂತೇಳಿ ಸಾಕಷ್ಟು ಮಾತಾಡ್ತಿದ್ರು. ಎರಡು ಗುಂಪುಗಳಿಂದ ಬಂದು ನಾವೆಲ್ಲರೂ ಒಂದೇ ಇದ್ದೇವೆ, ನಮಗಿಲ್ಲಿ ಯಾರಿಗಾದರೂ ಟಿಕೆಟ್ ಕೊಡ್ರಿ ನಾವು ನಿಂತು ಎದುರಿಸ್ತೇವೆ ಅಂತ ಸಾಕಷ್ಟು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಕೂಡ ಮಾಡಿದರು. ಅಂದರೆ ಇಲ್ಲೂ ಬೇರೆಯವ್ರದ್ದು ಏನೋ ಹೆಸರು ಕೇಳಿ ಬರ್ತಾ ಇದೆ, ಅಂದರೆ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಡಬೇಕಂತ ಸಾಕಷ್ಟು ಚರ್ಚೆ ನಡೀತಾ ಇದೆ ತಮ್ಮ ವರಿಷ್ಠರಲ್ಲಿ. ಅದು ಎಷ್ಟು ಮಟ್ಟಿಗೆ ನಿಜ ಸರ್? ಅದು ಈ ಬಾರಿಗೆ ಯಾರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಆಗುತ್ತೆ ಸರ್? ಸರ್, ಈಗ ನೀವು ಹೇಳಿದ್ರಿ ಆಸ್ಪಿರೆಂಟ್ಗಳು ಒಂದು ರಾಷ್ಟ್ರೀಯ ಪಕ್ಷ ಅಂತಂದಮೇಲೆ ಒಂದಲ್ಲ 10 ಜನ ಇದ್ದೇ ಇರ್ತಾರೆ. ಅದರಲ್ಲಿ ಯಾರಿಗೆ ಕೊಟ್ಟರು ಕೂಡ ನಮ್ಮ ಕಾರ್ಯಕರ್ತರು ಯಾವ ರೀತಿ ಇದ್ದಾರೆ ಅಂತಂದರೆ, BJPಯ ಕಾರ್ಯಕರ್ತರು ಗಟ್ಟಿತನಕ್ಕೆ ಇನ್ನೊಂದು ಹೆಸರೇ BJPಯ ಕಾರ್ಯಕರ್ತರು ಅನ್ನೋದು ಎಲ್ಲ ಕಡೆಗೂ ಇರತಕ್ಕಂತಹ ವಾಡಿಕೆ. ಇವತ್ತು ನೋಡ್ರಿ, ದಕ್ಷಿಣ ಕ್ಷೇತ್ರದಲ್ಲಿ ಇಲ್ಲಿ ತನಕ ಅಧಿಕಾರ ಇಲ್ಲದೆ ಹೋದರೂ ಸಹಿತ ಭಾರತೀಯ ಜನತಾ ಪಾರ್ಟಿಯ ಹೋರಾಟಗಳು ಎಲ್ಲೂ ನಿಂತಿಲ್ಲ. ಅವರ ಉಳುಕುಗಳನ್ನು ಎತ್ತಿಡಿತಕ್ಕಂಥ ಕೆಲಸ ಯಾವುದಾದ್ರೂ ಒಂದು ಪಾರ್ಟಿ ಮಾಡ್ತಾ ಇದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಬಿಟ್ಟರೆ ಮತ್ತಿನ್ಯಾರೂ ಅಲ್ಲ. ನಮ್ಮ ಕಾರ್ಯಕರ್ತರು ಅಷ್ಟು ಗಟ್ಟಿ ಇದ್ದಾರೆ. ಈ ಆಸ್ಪಿರೆಂಟ್ಗಳ ವಿಚಾರಕ್ಕೆ ಬಂದರೆ, ಏನು ಒಂದು 7-8 ಜನ ಆಸ್ಪಿರೆಂಟ್ಗಳಿದ್ದಾರೆ. ಆದರೆ ಯಾರಿಗೇ ಕೊಟ್ಟರು ಕೂಡ ನಮ್ಮ ಕಾರ್ಯಕರ್ತರು ಒಪ್ಕೊಂಡು ಅವ್ರನ್ನ ಬೆಂಬಲಿಸಿ ಕೆಲಸ ಮಾಡ್ತಕ್ಕಂಥ ಮನಸ್ಥಿತಿಯನ್ನು ಹೊಂದ್ಕೊಂಡಿದ್ದಾರೆ. ಈಗ ಒಳಜಗಳ ಅಂತ ಏನು ಇವತ್ತು ಹೇಳ್ತಾ ಇದ್ದಾರೆ, ಈಗ ಒಂದು ಮನೆ ಅಂದ ಮೇಲೆ ಅಣ್ಣ ತಮ್ಮಂದಿರ ನಡುವೆ ಒಂದು ಜಗಳ, ಒಂದು ಇರುಸು ಮುನಿಸು ಅನ್ನೋದು ಇದ್ದೇ ಇರುತ್ತೆ. ಒಂದು ದೊಡ್ಡ ಕುಟುಂಬದಲ್ಲಿ ಅದು ಸಹಜವಾದಂತಹ ಒಂದು ಇದು. ಅದೇ ರೀತಿ ಈಗ ನನಗೆ ಟಿಕೆಟ್ ಬೇಕು, ಈಗ ಇನ್ನೊಬ್ಬ ನನ್ನ ತಮ್ಮ ಕೇಳಿರ್ತಾನೆ, ಅವನಿಗೆ ಟಿಕೆಟ್ ಬೇಕು, ನಮ್ಮ ಅಣ್ಣ ಕೇಳಿರ್ತಾನೆ, ನಮ್ಮ ಮನೇಲಿ ಇನ್ನೊಬ್ರು ಹಿರಿಯರು ಇರ್ತಾರೆ. ಈ ರೀತಿಯ ಒಂದು ಇರುಸು ಮುರುಸು ಇದ್ದದ್ದನ್ನು ನಾವು ಒಪ್ಕೊಂತೀವಿ. ಆದರೆ ನಿನ್ನೆ ಈಗೇನು ಎಲ್ಲರೂ ಸೇರಿ ಒಗ್ಗಟ್ಟಿನ ಪ್ರದರ್ಶನವನ್ನೇನು ತೋರಿಸಿದ್ದಾರೆ, ಇದನ್ನು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ, ಈಗ ಮೊದಲಿಂದಲೂ ಸಹಿತ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಗ್ಗಟ್ಟಿನ ಮಂತ್ರ ಎಲ್ಲರೂ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಈಗ ಮತ್ತು ಚುನಾವಣೆ ಸಮೀಪಿಸ್ತಾ ಇದ್ದಂಗೆ ಏನಾಗುತ್ತೆ ಅಂದರೆ, ಟಿಕೆಟಿನ ಕೇಳ್ತಕ್ಕಂಥ ಸಂಖ್ಯೆ ಹೆಚ್ಚಿರ್ಬೋದು, ಆದರೆ ನಾವೆಲ್ಲರೂ ಒಗ್ಗಟ್ಟಿದ್ದೀವಿ ಅನ್ನೋದನ್ನು ಈಗಾಗಲೇ ತೋರಿಸ್ಕೊಟ್ಟಿರೋದನ್ನೇ ಹೊರತು ಬೇರೆ ಯಾರೋ ಬರ್ತಾರೆ ಅನ್ನೋ ಒಂದು ಇದರಿಂದ ಏನು ಅಲ್ಲ. ಯಾಕಪ್ಪ ಅಂತಂದರೆ, ಒಂದು ಗಾಡಿ ಇವತ್ತು ಯಾರಿಗೇ ಟಿಕೆಟ್ ಅನೌನ್ಸ್ ಆದರೂ ಕೂಡ ಇವತ್ತು ನಮ್ಮ ಆಸ್ಪಿರೆಂಟ್ಗಳನ್ನು ನೀವು ಕೇಳ್ರಿ, ನಾವೆಲ್ಲರೂ ಕೂಡ ಗಾಡಿಯನ್ನು ಹತ್ತಿ ಕೈ ಮುಗಿದು ಮತವನ್ನು ಕೇಳ್ತಕ್ಕಂಥ ಕೆಲಸ ಮಾಡ್ತಿದ್ದೀವಿ ಅಂತ ಮೊದಲಿಂದನೇ ಹೇಳ್ತಾ ಇದ್ದಾರೆ ಹೊರತು ಇವನಿಗೆ ಕೊಟ್ಟರು ನಾವು ಮಾಡಲ್ಲ, ಅವನಿಗೆ ಕೊಟ್ಟರು ನಾವು ಮಾಡಲ್ಲ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಅದರ ಹೈಕಮಾಂಡ್ ವರಿಷ್ಠರು ಯಾವುದೇ ಒಂದು ಹೊಸದಾಗಿ ಒಂದು ಮುಖಕ್ಕೆ ಮಣೆ ಹಾಕಿದರೆ ತಮ್ಮ ಎಲ್ಲ BJP ನಾಯಕರು ಕೆಲಸ ಮಾಡ್ತಾರಂತ ಭರವಸೆ ಇದೆಯಾ ತಮಗೆ? ಸರ್, ಈಗ ಯಾವುದೇ ಒಂದು ನಿರೀಕ್ಷಣೆ ಇರದಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಬಂದು ರಾಷ್ಟ್ರೀಯ ಅಧ್ಯಕ್ಷರನ್ನು ಮಾಡಿದರು ಮೊನ್ನೆ. ನಿತಿನ್ ನಬೀನ್ ಅಂತಂದೇಳಿ ಮಾಡಿದರು. ಇವತ್ತು ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ ಕಾರ್ಯಕರ್ತರಿರ್ಬೋದು, ಮುಖಂಡರುಗಳಿರ್ಬೋದು ಅದನ್ನು ಸ್ವಾಗತ ಕೋರಿದ್ರು, ಅದನ್ನು ಒಪ್ಕೊಂಡ್ರು. ಎಲ್ಲೂ ಸಹಿತ ವಿರೋಧ ಆಗಲಿಲ್ಲ. ಹೌದ್ರಾ? ಈಗ ನರೇಂದ್ರ ಮೋದಿಯವರು ಇಡೀ ಜಗತ್ತಿಗೆ ದೊಡ್ಡ ಮಟ್ಟದ ವಿಶ್ವ ನಾಯಕರಾಗಿ ಬೆಳೆದಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಇಂತಹ ಪಾರ್ಟಿಯ ಒಬ್ಬ ಜಟ್ಟಿಯಾಗಿ ನರೇಂದ್ರ ಮೋದಿಯವರು ನಿತಿನ್ ನಬೀನ್ ಅವರಿಗಿಂತಲೂ ವಯಸ್ಸಿನಲ್ಲಿ ಹಿರಿಯರು, ಆಮೇಲೆ ಪ್ರಧಾನಮಂತ್ರಿಗಳಾದರೂ ಸಹಿತ ಇವರೇ ಪಾರ್ಟಿನೇ ನನಗೆ ಬಾಸು, ನಿತಿನ್ ನಬೀನ್ ಅವರೇ ನನಗೆ ಬಾಸ್ ಅಂತ ಹೇಳ್ಕೊಂಡಂಥ ಸಂದರ್ಭದಲ್ಲಿ ಯಾವ ಕಾರ್ಯಕರ್ತರಿಗೂ ಕೂಡ ಅದು ಗೊಂದಲ ಇಲ್ಲ. ಯಾರಿಗೆ ಕೊಟ್ಟರು
ಕೆಲಸವನ್ನು ಮಾಡೋದೇ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸ್ತಕ್ಕಂಥದ್ದೇ ಈ ಬಾರಿ ರಾಜ್ಯದ ತೆಕ್ಕೆಗೆ ನಮ್ಮ ದಾವಣಗೆರೆ ದಕ್ಷಿಣವನ್ನು ಮತ್ತು ಬಾಗಲಕೋಟೆನೂ ಸೇರಿಸಿ ನಾವು ಕಳಿಸ್ತಕ್ಕಂಥ ಕೆಲಸವನ್ನು ಬಿ ಜೆ ಪಿಯ ಕಾರ್ಯಕರ್ತರು ಮಾಡ್ತೀವಿ ಅಂತ ಹೇಳಿ ನಾನು ಹೇಳ್ತೀನಿ. ಸರ್, ಇನ್ನೊಂದು ತಾವು ಕೂಡ ಹೇಳಿದ್ರಿ, ಈಗ ನಿತಿನ್ ನಬೀನ್ ಅವರು ವಿಚಾರಕ್ಕೆ ಬಂದಾಗ ಅವರು ಸಾಕಷ್ಟು ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಬಿ ಜೆ ಪಿಯಲ್ಲಿ ತಳಮಟ್ಟದ ಕಾರ್ಯಕರ್ತರು. ಹೀಗಾಗಿ ಈಗ ಏನೋ ಒಂದು ಹೆಸರು ಕೇಳಿ ಬರ್ತಾ ಇದೆ ಬಿ ಜೆ ಪಿಯಲ್ಲಿ ಪ್ರೆಸೆಂಟಾಗಿ ಅವರು ಬಿ ಜೆ ಪಿಯಲ್ಲಿ ಸಾಕಷ್ಟು ಮುಂದೆ ಬನ್ನಿ, ಬಿ ಜೆ ಪಿ ಪಕ್ಷಕ್ಕೆ ಬನ್ನಿ, ತೊಂದರೆ ಇಲ್ಲ, ಆದರೆ ಒಮ್ಮೆ ಟಿಕೆಟ್ ಅವ್ರಿಗೆ ಯಾಕಂತೇಳಿ ತಮ್ಮ ಒಂದು ನಾಯಕರೇ ಒಂದು ಮಾತಾಡ್ತಿರ್ತಕ್ಕಂಥ ಇದು ನಿಜ ಅಲ್ವಾ? ಸರ್, ಈಗ ಏನಾಗುತ್ತೆ, ಕೆಲವೊಂದು ಬಾರಿ ಈಗ ನೋಡಿ, ಹೋದ ಸಾರಿ ಅವರು ಇಂಡಿಪೆಂಡೆಂಟ್ ಇದ್ದರು. ಈಗ ಏನಾಯಿತು, ಹೋದ ಬಾರಿ ರಾಜ್ಯದಲ್ಲಿ ಹಲವಾರು ಜನಕ್ಕೆ ಹೊಸೊಬ್ಬರಿಗೆ ಟಿಕೆಟನ್ನು ಕೊಟ್ಟರು. ಇದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹಿತ ಈ ಒಂದು ಸ್ಟ್ರಾಟರ್ಜಿಯನ್ನು ಆಗಿ ವರ್ಕ್ ಆಗಿತ್ತು. ಅದೇ ನಿರೀಕ್ಷೆಯನ್ನು ಇಟ್ಕೊಂಡು ಈ ಬಾರಿ ಇಲ್ಲೆಲ್ಲ ಮಾಡಿದರು. ಕೆಲವು ಸಣ್ಣ ಪುಟ್ಟ ಗೊಂದಲವೋ ಅಥವಾ ಬೇರೆ ಆಮೇಶವೋ ಗೊತ್ತಿಲ್ಲ, ಈ ಬಾರಿ ಅದು ಒಂದು ಸ್ವಲ್ಪ ಇದಾಗಿರಬಹುದು. ಆದರೆ ಈ ಬಾರಿ 28ರ ಚುನಾವಣೆಯಲ್ಲಿ ಖಂಡಿತವಾಗಲೂ ಕರ್ನಾಟಕದ ಜನತೆ ರಾಜ್ಯ ಸರ್ಕಾರವನ್ನು ಬಿ ಜೆ ಪಿ ತೆಕ್ಕೆಗೆ ತರಲಿಕ್ಕೆ ಸುಮಾರು ಮನಸ್ಸನ್ನು ಮಾಡಿದ್ದಾರೆ. 100ಕ್ಕೆ 100 ಆಗುತ್ತೆ. ಅದೇ ರೀತಿ ದಕ್ಷಿಣ ಕ್ಷೇತ್ರನೂ ಕೂಡ ಗೆದ್ದೇ ಗೆಲ್ಲುತ್ತೆ. ನಾವು ಯಾರೋ ಒಬ್ಬರಿಂದ ಇದು ಮಾಡ್ಕೊಳ್ತಕ್ಕಂಥದ್ದೇನು, ಬೇಸರ ಮಾಡ್ಕೊಳ್ತಕ್ಕಂಥದ್ದೇನಿಲ್ಲ. ಈಗಾಗಲೇ ಏನು ನಮ್ಮಲ್ಲಿ ಆಸ್ಪಿರೆಂಟ್ಗಳಂತ ಏನಿದ್ದಾರೆ ಅವರೆಲ್ಲರೂ ಕೂಡ ಪಾರ್ಟಿಗೆ ದುಡ್ದಂತಾರೆ ಇದ್ದಾರೆ. ಈಗ ಯಶವಂತರಾವ್ ಅವರು ಇರ್ಬೋದು, ಇನ್ನೂ ಅನೇಕರು ಏನು ಹೋದ ಬಾರಿ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿಗಳಾದಂಥ ಬಿ ಜೆ ಅಜಯ್ ಕುಮಾರ್ ಅವರು ಇರ್ಬೋದು. ಈಗ ಇಲ್ಲಿಂದ ನೋಡ್ಕೊತ ಬನ್ನಿ, ಎಲ್ಲೂ ಸಹಿತ ಅವರು ಎದೆಗುಂದದೆ ಕೆಲಸವನ್ನು ಮಾಡ್ಕೊತ ಬಂದಿರತಕ್ಕಂಥವ್ರು. ಇಲ್ಲಿ ತನಕ ಎಲ್ಲದನ್ನೂ ಮಾಡ್ಕೊತ ಬಂದಿದ್ದಾರೆ. ಹೋರಾಟಕ್ಕೆ ಇನ್ನೊಂದು ಹೆಸರೇ ದಾವಣಗೆರೆ ದಕ್ಷಿಣ. ಆದ್ದರಿಂದ ಈ ಬಾರಿ ನಾವು ಯಾರಿಗೆ ಕೊಟ್ಟರು ದಕ್ಷಿಣವನ್ನು ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀವಿ. ಆಮೇಲೆ ಈಗ ನೀವು ನೋಡಿ, ಈ ದಾವಣಗೆರೆಯಲ್ಲಿ ಯಾವುದೇ ಒಂದು ಕಂಪ್ನಿಗಳಿಲ್ಲ. ಈಗ ಯೂತ್ಸು ಈಗ ಏನು ರಾಜ್ಯ ಸರ್ಕಾರ ಓದಿರ್ತಕ್ಕಂಥವ್ರಿಗೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಅದನ್ನು ಮೋಸ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಜನ ಓದಿರ್ತಕ್ಕಂಥವ್ರು ಇಲ್ಲಿಂದ ಬೆಂಗಳೂರಿಗೆ ಬೇರೆ ಬೇರೆ ಕಡೆಗೆ ಚೆನ್ನೈ ಅಂತ ಹೇಳಿ ಕೆಲಸಕ್ಕೆ ಅಂತ ಹೋಗ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ನಾವು ಹೇಳೋದಿಷ್ಟೇ, ದಾವಣಗೆರೆ ಅಭಿವೃದ್ಧಿಯಲ್ಲಿ ಇವರು ಶೂನ್ಯ ಆಗಿದ್ದಾರೆ. ಯಾವುದೇ ವಿದ್ಯಾರ್ಥಿಗಳಿಗಾಗಿರ್ಬೋದು ಯಾರಿಗೂ ಸಹಿತ ಇಲ್ಲಿ ಇವರ ಮನಸ್ಥಿತಿ ಏನಪ್ಪ ಅಂದರೆ, ಇವರ ಒಂದು ಏನು ಮುಷ್ಟಿಯಲ್ಲಿ ಇರತಕ್ಕಂತಹ ಕೆಲವೊಂದು ಸಂಸ್ಥೆಗಳೇನಿದೆ ಅದರ ಒಂದು ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ಳೋದ್ರಲ್ಲಿ ಅವ್ರು ಬಿಜಿ ಆಗ್ಬಿಟ್ಟಾರೆ. ನಮಗನ್ಸಿರೋದು ಏನಪ್ಪ ಅಂದರೆ, ಇವತ್ತು ಅವರಿಗೆ ಅಧಿಕಾರ ಬೇಕಾಗಿರೋ ಜನಗಳಿಗೋಸ್ಕರ ಕೆಲಸ ಮಾಡಲಿಕ್ಕಲ್ಲ, ಅವರ ಆಸ್ತಿಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅಧಿಕಾರವನ್ನು ಇವರು ಬಯಸ್ತಿದ್ದಾರೆ ಅನ್ನೋದನ್ನು ಬಿಟ್ಟರೆ ಇನ್ನು ಯಾವುದೇ ರೀತಿಯಲ್ಲೂ ಸಹಿತ ಅಭಿವೃದ್ಧಿ ಕೆಲಸಗಳು ದಾವಣಗೆರೆಯಲ್ಲಿರ್ತಕ್ಕಂಥ ಜನಗಳಿಗೆ ಏನೇ ಅನುಕೂಲ ಮಾಡಬೇಕು ಅನ್ನೋದು ಅವ್ರ ಮನಸ್ಥಿತಿ ಇಲ್ಲ. ಸರ್, ಕೊನೆಯದಾಗಿ ಲಾಸ್ಟ್ ಸರ್, ಈ ಬಾರಿಗೆ ಕುಟುಂಬ ರಾಜಕಾರಣ ಮುಂದುವರಿಯುತ್ತೆ ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೇ ಇವತ್ತು ಅಂದರೆ ಈ ಬಾರಿ ನಿರ್ಣಾಮಗೊಳ್ಳುತ್ತಂತೆ ಸರ್. ಕುಟುಂಬ ರಾಜಕಾರಣದ ವಿಚಾರವಾಗಿ ಬಂದರೆ ನಾನು ಹೇಳೋದು, ಇವತ್ತೇನು ದಾವಣಗೆರೆಯಲ್ಲಿ ಕುಟುಂಬ ರಾಜಕಾರಣ ಅನ್ನೋದು ತಾಂಡವಾಡ್ತಾ ಇದೆ. ಇವತ್ತು ಎಮ್ ಎಲ್ ಎ ಇರ್ಬೋದು, MP ಇರ್ಬೋದು, ಮಂತ್ರಿಗಿರಿ ಇರ್ಬೋದು, ಒಂದೇ ಮನೆಗೆ ಸೀಮಿತ ಆಗಿರ್ತಕ್ಕಂಥದ್ದನ್ನು ಈಗಾಗಲೇ ಎಲ್ಲ ಜನತೆ ನೋಡಿದ್ದಾರೆ. ಅದರಲ್ಲೂ ಕೂಡ ಇವತ್ತೇನು ಶಾಮನೂರು ಶಿವಶಂಕರಪ್ಪನವ್ರು ನಿಧನ ಹೊಂದಿದರು, ಹಿರಿಯರು, ಅವರನ್ನು ಇವತ್ತು ಜನ ಒಪ್ಕೊಂಡಿದ್ದರು. ಅದನ್ನು ನಾವು ಕೂಡ ಒಪ್ಕೊಳ್ಳೋಣ. ಯಾಕಂದರೆ ಹಿರಿಯ ಮನುಷ್ಯರಾಗಿ ಅದನ್ನು ನಾವು ಅವ್ರ ಬಗ್ಗೆ ಯಾವುದೇ ರೀತಿ ಮಾತಾಡಲ್ಲ. ಇವತ್ತು ಅವರ ಮನೆಯಲ್ಲೇ ಮತ್ತೊಂದು ಟಿಕೆಟನ್ನು ಅವ್ರ ಮಗುಗೋಸ್ಕರ ಅವರು ಅಷ್ಟೆಲ್ಲ ಲಾಬಿ ಮಾಡ್ತಾಯಿದ್ದಾರೆ. ನಮಗನಿಸಿರೋದು ಇವತ್ತು ಕಾಂಗ್ರೆಸ್ಸಿನಲ್ಲಿ ಈ ಮಂತ್ರಿಗಳ ಶಕ್ತಿ ಏನು ಇಲ್ಲಿ ತನಕ ಇತ್ತು ಅದು ಕುಂಠಿತವಾಗಿ ಇವತ್ತು ಅವ್ರ ಶಕ್ತಿ ಪ್ರದರ್ಶನವನ್ನು ತೋರಿಸ್ಲಿಕ್ಕೋಸ್ಕರ ಬೆಂಗಳೂರಿಗೆ ಹೋಗಿರ್ತಕ್ಕಂಥದ್ದು ಇವತ್ತಾಗಲೇ ಜನತೆ ಗಮನಿಸ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಇಲ್ಲಿ ತನಕ ಅವ್ರಿಗೆ ಹೇಳ್ದಂಥವ್ರಿಗೆ ಜಿಲ್ಲೆಯಲ್ಲಿ ಟಿಕೆಟ್ ಕೊಡ್ತಕ್ಕಂತಹ ಒಂದು ಮನಸ್ಥಿತಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ಹೊಂದಿತ್ತು. ಮುಂಚೆ ಎಲ್ಲ ಬಿ ಫಾರ್ಮ್ ಅವ್ರ ಮನೆಗೆ ಬರ್ತಾಯಿತ್ತು. ಇವಾಗ ಅವರೇ ಬಿ ಫಾರ್ಮ್ ಸಲುವಾಗಿ ಸುಮಾರು ಸ್ಟ್ರಾಟಜಿಗಳನ್ನ ಯೂಸ್ ಮಾಡಿಕೊಂಡು ಅಲ್ಪಸಂಖ್ಯಾತರನ್ನ ಬೆಂಗಳೂರು ಕರ್ಕೊಂಡೋಗಿ CM ಅವ್ರನ್ನ ಭೇಟಿ ಮಾಡ್ತಾರೆ, DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾರೆ. ಅಂದರೆ ಒಂದು ಭಯ ಹುಟ್ತಾ ಇದೆಯಾ ಏನಾದರೂ ಈ ಬಾರಿ ನಮಗೆ ಟಿಕೆಟ್ ಸಿಗಲ್ಲ ಅಂತ ಹೇಳಿದ್ರು? ಸರ್, ಅದು
ಈಗ ಏನಪ್ಪ ಅಂತಂದರೆ, ಈಗ ನೀವು ಹೇಳ್ದಂಗೆ ಬಿ ಫಾರಮ್ ಅವ್ರ ಮನೆಗೆ ಬರ್ತಕ್ಕಂತಹ ಒಂದು ಕಾಲ ಇತ್ತು. ಇವತ್ತು ನೋಡ್ರಿ ಎಂತಿಂಥ ನಾಯಕರುಗಳೇ ಇವತ್ತು ಅಳಿಸೋಗ್ಬಿಟ್ಟಿದ್ದಾರೆ. ಈಗ ಹಂಗೆ ಉದಾಹರಣೆ ತಗೊಳ್ರಿ, ಪಂಪಾಪತಿ ಅವರು 2 ಬಾರಿನೂ 3 ಬಾರಿ MLA ಆಗಿದ್ದರು. ಇಡೀ ದಾವಣಗೆರೆಯಲ್ಲಿ ಪಂಪಾಪತಿ ಅಂತಹ ನಾಯಕನನ್ನು ಬಿಟ್ಟರೆ ಮತ್ತಾರೂ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರುಗಳು ಉಟ್ಕೊಂಡ್ರು. ಇವತ್ತು ಇವರು ಬಂದು ದಾವಣಗೆರೆಯನ್ನು ಕಬ್ಜಾ ಮಾಡಿಕೊಂಡ್ರು. ಇವತ್ತು ಇವರಿಂದ ಯಾರಿಗೆ ಉಪಯೋಗ ಆಗಿದೆ ಹೇಳ್ಬಿಡ್ರಿ, ತೋರಿಸ್ಬಿಡ್ರಿ ನೋಡೋಣ. ಇವತ್ತು ರಾಜನಹಳ್ಳಿ ಫ್ಯಾಮಿಲಿ ಇರ್ಬೋದು, ಹೌದ್ರಾ? ಈಗ ಚಿಗಟೇರಿ ಅವ್ರ ಫ್ಯಾಮಿಲಿ ಇರ್ಬೋದು. ಈಗ ಇನ್ನೂ ಹಲವಾರು ಕುಟುಂಬಗಳು ನಾವು ಬಂದರೆ ಅವರು ರಾಜಕೀಯವನ್ನು ಹೊರತುಪಡಿಸಿ ಜನರಿಗೋಸ್ಕರ ಇದ್ದಂಥ ಕುಟುಂಬಗಳವೆಲ್ಲ ಇವತ್ತು ಅವ್ರು ಕೊಟ್ಟಿರ್ತಕ್ಕಂತಹ ಜಾಗಗಳಲ್ಲಿ ಸಾರ್ವಜನಿಕರು ಅನುಕೂಲವನ್ನು ತಗೊಳ್ತಾ ಇದ್ದಾರೆ ಹೊರತು ಇವರು ಏನು ಇವತ್ತು ಇವರು ಹಿಂಬಾಲಕರು ಮಾತಾಡ್ಬೋದು ಅಷ್ಟೇ. ದಾವಣಗೆರೆಯ ದಣಿಗಳು ಅಂತ, ದಾವಣಗೆರೆಯ ದಣಿ ಅಲ್ಲ, ದಾವಣಗೆರೆಗೆ ದಣಿವು ತಂದಂಥವ್ರು ಇವರು ಇವತ್ತು. ಯಾಕಪ್ಪ ಅಂತಂದರೆ ಇವರಿಂದ ಯಾವುದೇ ರೀತಿಯ ಅನುಕೂಲ ಆಗಿಲ್ಲ, ಏನೂ ಆಗಿಲ್ಲ. ಜನಗಳಿಗೆ ಒಂದು ಉಪಯೋಗ ಆಗ್ತಕ್ಕಂಥ ಯಾವುದೇ ಕೆಲಸಗಳಾಗಿಲ್ಲ, ಕಾರ್ಯಗಳಾಗಿಲ್ಲ. ಸಾವಿರಾರು ಕೋಟಿ ಸರ್ದಾರರು ಅಂತ ಹೇಳ್ತಾರೆ ಸ್ವಾಮಿ. ಸಾವಿರಾರು ಕೋಟಿ ಸರ್ದಾರರು ಅಂತಂದ್ರೆ ಅದು ಅವ್ರ ಮನೆಗಾತು. ಇವತ್ತು ದಾವಣಗೆರೆಯಲ್ಲಿ ಒಬ್ಬ ಬಡ ಹುಡುಗ ನಾವು ನೋಡ್ದಂಗೆ ಯಾವುದೋ ಒಂದು ರಾಮನವಮಿ ಇರ್ಬೋದು, ಇನ್ನೊಂದು ಯಾವುದೋ ಒಂದು ಇರ್ಬೋದು, ಅವನು ಜೋಮಿಂದ ಒಂದು 1000 ರೂಪಾಯಿ ತೆಗೆದು ಒಂದು 50 ಪುಸ್ತಕಗಳನ್ನು ತಗೊಬಂದು ಬಡ ಮಕ್ಕಳಿಗೆ ಹಂಚುತ್ತಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ, ಹೌದ್ರಾ? ಇವ್ರ ಹತ್ರ ಎಷ್ಟೇ ಇದ್ದರೂ ಕೂಡ ಇವತ್ತು ಯಾರಿಗೆ ಅನುಕೂಲ ಮಾಡಿದ್ದಾರೆ ಹೇಳ್ರಿ ನೋಡೋಣ. ಒಂದು ಫ್ರೀ ಹಾಸ್ಪಿಟ್ಲ್ ಕಟ್ಟಿದ್ರಾ? ಒಂದು ಫ್ರೀ ಕಾಲೇಜ್ ಕಟ್ಟಿದ್ರಾ? ಹೇಳ್ರಿ, ಇಲ್ಲ ತಾನೆ. ಓಲಿ ಒಂದು ಫ್ರೀ ಸ್ಕೂಲ್ ಕಟ್ಟಿದ್ರಾ? ಬಡ ಮಕ್ಕಳಿಗೋಸ್ಕರ ಏನಾದರೂ ಒಂದು ಅಭಿವೃದ್ಧಿ ಮಾಡಿದ್ರಾ? ಇಲ್ಲ. ಇವತ್ತು ದಾವಣಗೆರೆಯಲ್ಲಿ ಏನೇ ಒಂದಾದರೂ ಕೂಡ ಮಣಿಪಾಲಿಗೆ ಹೋಗ್ತಕ್ಕಂಥದ್ದು. ಇವತ್ತು ನೀವು ಏನು ಹೇಳ್ತಿದ್ದೀನಲ್ಲ, ನೀವು ಮಣಿಪಾಲಿಗೆ ಹೋಗ್ರಿ. ಇದು ನಾನು ಸುಮ್ಮನೆ ತಮಾಷೆಗೆ ಹೇಳ್ತಾ ಇಲ್ಲ. ಇವತ್ತು ಹೈಟೆಕ್ ಹಾಸ್ಪಿಟ್ಲ್, ಮಲ್ಟಿ ಹೈಟೆಕ್ ಹಾಸ್ಪಿಟ್ಲ್ ಅಂತ ಇದೆ ಇಲ್ಲಿ ದಾವಣಗೆರೆಯಲ್ಲಿ. ಆದರೂ ಸಹಿತ ನೀವು ಮಣಿಪಾಲಿಗೆ ಹೋದರೆ ಇದರಷ್ಟು ದೊಡ್ಡ ಆಸ್ಪತ್ರೆ ಏನಲ್ಲ. ಮಣಿಪಾಲಲ್ಲಿ ನೀವು ಹೋಗಿ ಎಂಟ್ರೆನ್ಸ್ ಹೋದ್ರೆ ನಿಮಗೆ ದಾವಣಗೆರೆ 5 ಜನ ಸಿಗ್ತಾರೆ. ಯಾಕೆ ಸಿಗ್ತಾರೆ ಅಂದರೆ ಇಲ್ಲಿರ್ತಕ್ಕಂಥ ಯಾವುದೇ ಅವ್ರಿಗೆ ಆಸ್ಪತ್ರೆ ಇಲ್ಲಾರ್ದ ಕಾರಣಕ್ಕಾಗಿ ಅಲ್ಲಿ ಹೋಗ್ತಾರೆ ಅಂತ ಹೇಳ್ತಾರೆ. ವೈದ್ಯಕೀಯ ಏನು ಟ್ರೀಟ್ಮೆಂಟ್ ಇಲ್ಲ ಸರ್. ಈಗ ಈ ದುಡ್ಡು ಕೀಳ್ತಕ್ಕಂಥ ಕೆಲಸವನ್ನು ಬಿಟ್ಟರೆ ದಾವಣಗೆರೆಯಲ್ಲಿ ಯಾವುದೇ ರೀತಿಯ ಜೀವವನ್ನು ಉಳಿಸ್ತಕ್ಕಂತಹ ಆಸ್ಪತ್ರೆಗಳು ಇಲ್ಲ. ಇವತ್ತು ರೋಡಿಗೆ ಒಂದೊಂದು ಆಸ್ಪತ್ರೆಗಳು ದಾವಣಗೆರೆಯಲ್ಲಿ ಹುಟ್ಟಿದೆ. ಆದರೂ ಸಹಿತ ನೀವು ರಾತ್ರಿ ನಿಮಗೆ 10:00ವರೆಗೆ ದುರ್ಗಾಂಬ ಬಸ್ ನೀವೇನಾದರೂ ಹತ್ರ ಹೋದರೆ ಎಲ್ಲಿಗೆ ಹೊಂಟಿರಿ ಅಂತ 40 ಜನದಲ್ಲಿ 4 ಜನಕ್ಕೆ ಕೇಳಿದರೆ ಮಣಿಪಾಲ್ ಆಸ್ಪತ್ರೆಗೆ ಹೋಗ್ತಿದ್ದೀವಿ ಅನ್ನೋವಂಥ ಪರಿಸ್ಥಿತಿ ಇವತ್ತು ದಾವಣಗೆರೆಯಲ್ಲಿದೆ. ಆದ್ದರಿಂದ ಇವರ ಮನಸ್ಥಿತಿ ಏನಪ್ಪ ಅಂತಂದರೆ ಇವರ ಆಸ್ತಿ ಪಾಸ್ತಿಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅಧಿಕಾರ ಇರ್ಬೋದೇ ಹೊರತು ಜನಗಳಿಗೋಸ್ಕರ ಅಲ್ಲ ಅನ್ನೋದು ನಮ್ಮ ಮನೋಭಾವನೆ. ಏನು ಈ ಹೋದ ಬಾರಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಏನು ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ಬಂತು, ಆ ಸಂದರ್ಭದಲ್ಲಿ ಈ ಕೊನೆಯ ಬಾರಿ ಪರಾಜಿತ ಅಭ್ಯರ್ಥಿಗಳಾದಂಥ BJ ಅಜಯ್ ಕುಮಾರ್ ಅವರು ಮಾಡಿರ್ತಕ್ಕಂಥ ಕೆಲಸಗಳು, ಈ ಮನೆ ಬಾಗಿಲಿಗೆ ಮಹಾನಗರ ಪಾಲಿಕೆ ಅನ್ನುವಂತಹ ಒಂದು ವಿಭಿನ್ನವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡಿ ಇಡೀ ದಾವಣಗೆರೆ ನಗರದ ಎಲ್ಲ ವಾರ್ಡ್ಗಳಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಹಿಂದೂಗಳಿರ್ಬೋದು ಹಾಗೂ ಮುಸಲ್ಮಾನರಿರ್ಬೋದು ಎಲ್ಲ ವಾರ್ಡ್ಗಳಲ್ಲೂ ಸಹಿತ ಆ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಯಾವುದಂದರೆ ಮಹಾನಗರ ಪಾಲಿಕೆ ಮನೆ ಬಾಗಿಲಿಗೆ ಮಹಾನಗರ ಪಾಲಿಕೆ ಅಂತ. ಇವತ್ತೆಲ್ಲಾದರೂ ನೋಡಿದ್ರೆ ಮಹಾನಗರ ಪಾಲಿಕೆ ನಮ್ಮ ಮನೆ ಬಾಗಿಲಿಗೆ ಬಂದಿರತಕ್ಕಂಥದ್ದು ಕಾರ್ಯಕ್ರಮವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಎಷ್ಟು ಜನಕ್ಕೆ ಅನುಕೂಲವಾಯಿತು ಅಂದರೆ ಅದು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಮೇಯರ್ ಆಗಿದ್ದಂಥವ್ರವರು ಒಂದು ಡೆತ್ ಸರ್ಟಿಫಿಕೇಟ್ಗೆ ವಾರಗಂಟ್ಲೆ ಅಲ್ದಾಡ್ತಕ್ಕಂತಹ ಪರಿಸ್ಥಿತಿ ಇದೆ. ಆಮೇಲೆ ಒಂದು ಏನು ಮನೆಯ ಲೈಸೆನ್ಸಿಗೆ ತಿಂಗಳಾನುಗಂಟ್ಲೆ ಅಡ್ಡಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ನೂ ಹಲವಾರು ಸಮಸ್ಯೆಗಳನ್ನು ಮಹಾನಗರ ಪಾಲಿಕೆಯನ್ನು ಮನೆ ಬಾಗಿಲಿಗೆ ತೊಗೊಂಬಂದು ಅಲ್ಲಿಯೇ ಅವತ್ತೇನು ಆ ಒಂದು ವಾರ್ಡ್ಗಳಲ್ಲಿ ಏನು ಒಂದು ಸ್ಥಳದಲ್ಲಿ ಏನು ಹಾಕಿದ್ರು, ಅವತ್ತಿನ ಸಮಸ್ಯೆಗಳನ್ನು, ಆ ವಾರ್ಡ್ನಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು, ಜನತೆಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು BJ ಅಜಯ್ ಕುಮಾರ್ ಅವರು. ಅವರ ಚಿಂತನೆಗಳನ್ನು ಇವತ್ತು ಕೇಂದ್ರ ಸರ್ಕಾರ ಗುರುತಿಸಿ ಪಾಂಡಿಚೇರಿ ಹಾಗೂ ಇನ್ನೂ ಕೆಲವು ಕಡೆ ಉಸ್ತುವಾರಿಯನ್ನು ಸಹಿತ ಹಾಕಿದ್ರು. ಯುವಕರನ್ನು ಯಾಕಪ್ಪ ಇಷ್ಟಪಡ್ತಾರೆ ನಮ್ಮ ವರಿಷ್ಠರು ಅಂದರೆ ಹೊಸ ಚಿಂತನೆಗಳನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯುವಕರಿಗೆ ಮಣೆಯನ್ನು ಹಾಕ್ತಕ್ಕಂಥದ್ದು ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಆಮೇಲೆ ಏನು ಈ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಯಾರು ಕೂಡ
ಮನೆ ಬಾಗಿಲಿಗೆ ಹೋದರೆ ಎಷ್ಟೋ ದೊಡ್ಡ ದೊಡ್ಡ ಮಂತ್ರಿಗಳಾದಂಥವ್ರು MLAಗಳಾದಂಥವ್ರ ಮನೆ ಬಾಗಿಲು ಮುಚ್ಚೇ ಇತ್ತೆ ಹೊರತು ಒಂದು ಆ ಕೊರೋನಾ ಸಮಯದಲ್ಲಿ ಅಲ್ಲೂ ಕೂಡ ಅವ್ರು ತೆಗಿಲಿಲ್ಲ. ಆದರೆ ನಮ್ಮ ನಾಯಕರುಗಳು ನೀವು ನೋಡ್ದಂಗೆ ಎಲ್ಲರೂ ಕೂಡ ಯಶವಂತರಾವಿಂದ ಹಿಡಿದು ನಮ್ಮ ಅಜಯ್ ಕುಮಾರ್ವರೆಗೂ ಕೂಡ ರೋಡುಗಳಲ್ಲಿ ಆ ಒಂದು ಏನು ಆ ಮಿಷನ್ಗಳೇನಿದ್ದವು, ಔಷಧಿಯನ್ನು ಸಿಂಪಡಿಸ್ತಕ್ಕಂಥ ಮಿಷನ್ಗಳನ್ನು ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಇವತ್ತು ಜನಗಳಿಗೋಸ್ಕರ ಕೆಲಸವನ್ನು ಮಾಡಿರ್ತಕ್ಕಂಥದ್ದನ್ನು ದಾವಣಗೆರೆ ಜನತೆ ನೋಡಿದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ಸನ್ನು ಇವತ್ತು ಕಿತ್ತೊಸಿಬೇಕು ಅನ್ನೋವಂಥ ಮನಸ್ಥಿತಿ ಇವತ್ತು ದಕ್ಷಿಣ ಕ್ಷೇತ್ರದ ಜನತೆಗಿದೆ. ಈ ಬಾರಿ BJPಯ ಪ್ರಬಲವಾಗಿ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತಾರೆ. ಎಸ್ ಸರ್, ಥ್ಯಾಂಕ್ ಯು ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.